Good morning, dear students. ಮುಂಜಾನೆ ಶುಭಾಶಯಗಳು ವಿದ್ಯಾರ್ಥಿಗಳೇ. In the last video, we are discussed about what are the difference between the first year economics to second year economics. ನಾವು ಕಳೆದ ತರಗತಿಯಲ್ಲಿ ಪ್ರಥಮ ವರ್ಷದ ಅರ್ಥಶಾಸ್ತ್ರಕ್ಕೂ ಮತ್ತು ದ್ವಿತೀಯ ವರ್ಷದ ಅರ್ಥಶಾಸ್ತ್ರಕ್ಕೂ ಏನು ವ್ಯತ್ಯಾಸ ಐತಿ, ಪ್ರಥಮ ವರ್ಷದ ಅರ್ಥಶಾಸ್ತ್ರದಲ್ಲಿ ಏನು ಕಲಿತಿದ್ವಿ, ದ್ವಿತೀಯ ವರ್ಷದ ಅರ್ಥಶಾಸ್ತ್ರದಲ್ಲಿ ಏನು ಕಲಿತೇವೆ. ಇಟ್ ಮೀನ್ಸ್ in your second PUC we are studied the most important concept like a most important subject that are one of the microeconomics and another one is macroeconomics. It means today in this year, it means when we are observing the in your second PUC we are studied the two important economics, one is microeconomics and another one is macroeconomics. ಇಲ್ಲಿ ಕೇಳಿ ವಿದ್ಯಾರ್ಥಿಗಳೇ, ಈ ಒಂದು ವರ್ಷದಲ್ಲಿ ನಾವು ಪ್ರಮುಖವಾದಂಥ ಅರ್ಥಶಾಸ್ತ್ರದ ಎರಡು ಶಾಖೆಗಳನ್ನು ಕಲಿತೇವೆ. ಅವು ಎರಡೂ ಯಾವುವು ಅಂತಂದ್ರೆ, ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಅಂದ್ರೆ ಈ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅನ್ನುವಂಥವು ಅರ್ಥಶಾಸ್ತ್ರದ ಪ್ರಮುಖ ವಿಷಯ ವಸ್ತುಗಳಾಗ್ಯಾವ. ಹಾಗಾಗಿ ನಾವು ಇವುಗಳನ್ನ ಈ ವರ್ಷ ಕಲಿತೇವೆ, ಅಂದ್ರೆ ನಿಮ್ಮ ದ್ವಿತೀಯ PUCಯಲ್ಲಿ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತೀವಿ. So in this video we are discussed about the what are the contents of microeconomics. ಹಾಗಾದ್ರೆ ಈ ಒಂದು ವಿಡಿಯೋದೊಳಗೆ ನಾವು ಏನು ಕಲಿತಾ ಹೋಗೋಣ ಅಂತಂದ್ರೆ, ಸೂಕ್ಷ್ಮ ಅರ್ಥಶಾಸ್ತ್ರದ ವಿಷಯದಲ್ಲಿ ಯಾವ್ಯಾವ ಪಾಠಗಳು ಅಂದ್ರೆ ಯಾವ್ಯಾವ ನಿಮಗ ಪಠ್ಯ ವಸ್ತುಗಳು ಅದಾವ. ಇಟ್ ಮೀನ್ಸ್ ನಾವು ಏನಂತ ಹೇಳ್ತೀವಿ ಅಂತಂದ್ರೆ, ನಿಮ್ಗ PU ಬೋರ್ಡಿಂದ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಯಾವೆಲ್ಲ ಪಾಠಗಳನ್ನ ಇಟ್ಟಾನ ಅಂತ ಹೇಳಬೇಕಾಗಿತ್ತು ಅಂತಂದ್ರೆ ಪರಿವಿಡಿಯನ್ನ ಇಲ್ಲಿ ನೋಡ್ತಾ ಹೋಗೋಣ. ಸೊ when we are observing the first chapter in the microeconomics, first chapter, that is introduction. So when we are observing the introduction chapter means it is the introduction of microeconomics chapter. The first chapter is introductory to microeconomics or introduction ಅಂತ ಹೇಳ್ತೀವಿ. So when we are observing the introduction, that is mainly represented to the first concept is a simple economy. A simple economy consists to the what type of economic activities are done in our economy and what type of persons like a society's peoples are exchange the goods and services in the daily lives. ಅಂತಂದ್ರೆ ಇಲ್ಲಿ ಕೇಳಿ, ಪರಿಚಯ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಅನ್ನುವಂತಹ ಮೊದಲ ಅಧ್ಯಾಯದ ಇದು ಮೊದಲ ಅಧ್ಯಾಯ ಆಗೈತಿ. ಏನಂತಂದ್ರೆ ಪರಿಚಯ ಅನ್ನುವಂಥದ್ದು. ಪರಿಚಯ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಅನ್ನುವಂತಹ ಒಂದು ಪಾಠದಲ್ಲಿ ನಾವು ಮೊದಲಿಗೆ ಏನ್ ಕಲಿತೀವಿ ಅಂತಂದ್ರೆ, ಒಂದು ಸರಳ ಆರ್ಥಿಕತೆಯ ಬಗ್ಗೆ ಕಲಿತೀವಿ ಅಂತ ಹೇಳ್ತಾನ. ಒಂದು ಸರಳ ಆರ್ಥಿಕತೆ ಅಂತಂದ್ರೆ ಏನಂತ ಹೇಳ್ತೀವಿ ಅಂತಂದ್ರೆ, ಅರ್ಥವ್ಯವಸ್ಥೆ ಒಳಗ ಯಾವ ರೀತಿ ಆರ್ಥಿಕ ಚಟುವಟಿಕೆಗಳು ನಡೀತಾವ, ವ್ಯಕ್ತಿ ಅಥವಾ ಸಮಾಜದಲ್ಲಿರ್ತಕ್ಕಂಥ ಜನರು ಯಾವ ರೀತಿ ಸರಕು ಮತ್ತು ಸೇವೆಗಳನ್ನ ವಿನಿಮಯ ಮಾಡಿಕೊಳ್ತಾರ ಅಥವಾ ಯಾವ ರೀತಿ ಖರೀದಿಸ್ತಾರ ಮತ್ತು ಮಾರಾಟ ಮಾಡ್ತಾರ ಅನ್ನುವಂತಹದನ್ನ ಸಂಪೂರ್ಣ ಮಾಹಿತಿಯನ್ನು ನಾವು ಎಲ್ಲಿ ಕಲಿತೇವಿ, ಈ ಒಂದು ಸರಳ ಆರ್ಥಿಕತೆಯಲ್ಲಿ ಕಲಿತೇವಿ ಅಂತ ಹೇಳ್ತಾನ. ಅಂಡ್ ದ ಸೆಕೆಂಡ್ ಕಂಟೆಂಟ್ ಈಸ್ ಲೈಕ್ in this chapter mainly represented to central problems of an economy. It means what are the central problems of an economy we will be seen in our country. Alright, what are the central problems of an economy ಅಂದ್ರೆ ಈ ಒಂದು ಪಾಠದಲ್ಲಿ ಇನ್ನೂ ಒಂದು ಏನ್ ಕಲಿತೀವಿ ಅಂತಂದ್ರೆ, ನಾವು ಕೇಂದ್ರೀಯ ಸಮಸ್ಯೆಗಳು ಅಂದ್ರೆ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಅಂತ ಹೇಳ್ತೀವಿ. ಆರ್ಥಿಕತೆಯಲ್ಲಿ ಯಾವ ರೀತಿ ಕೇಂದ್ರೀಯ ಸಮಸ್ಯೆಗಳು ಬರ್ತಾವು, ಇಟ್ ಮೀನ್ಸ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ಆಫ್ we will be seen in our economy like a production of goods and services. ಅಂದ್ರೆ ಒಂದು ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ಪ್ರಮುಖ ಸಮಸ್ಯೆಗಳು ಉದ್ಭವ ಆಗ್ತಾವ ಅನ್ನುವಂಥದ್ದನ್ನ ನಮಗಿಲ್ಲಿ ತೋರಿಸಿಕೊಡ್ತದ. ಇಟ್ ಮೀನ್ಸ್ ವಿ ಆರ್ ಮೇನ್ಲಿ ರಿಪ್ರೆಸೆಂಟೆಡ್ ಟು 3 ಮೇನ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಇನ್ ಅವರ್ ಎಕಾನಮಿ. ಈ ಒಂದು ಸರಳ ಆರ್ಥಿಕತೆ ಅಥವಾ ಕೇಂದ್ರೀಯ ಆರ್ಥಿಕೆಯ ಸಮಸ್ಯೆಯ ಒಳಗ ಏನ್ ನೋಡ್ತೇವಿ ಅಂತಂದ್ರೆ, ನಾವು 3 ಸಮಸ್ಯೆಗಳನ್ನ ನೋಡ್ತೇವಿ. ಅವು ಯಾವ್ಯಾವು ಅನ್ನುವಂಥದ್ದನ್ನ ನಿಮ್ಗೆ ಚಾಪ್ಟರ್ ಸ್ಟಾರ್ಟ್ ಮಾಡಿದಾಗ ಹೇಳ್ತೀನಿ ಅಂತ. ಅಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್. Organization of economic activities means the economic activities are whose are done, whose are managed, whose are maintained and whose are taking the decisions in our economy.
So when we are observing the economic activities, we are consisting or we are mainly concentrate to the three types of economic activities. One is central planned economy and the market economy, and what is the meaning of mixed economy and what type of mixed economic activities are done in our economy. ಅಂದ್ರೆ ಈ ಒಂದು ಆರ್ಥಿಕ ಚಟುವಟಿಕೆಗಳ ಸಂಘಟನೆ, ಅಂದ್ರೆ ನಾವು ಇದ್ರೊಳಗನೆ ಏನ್ ಕಲಿತೀವಿ ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳ ಸಂಘಟನೆ ಅಂತ ಕಲಿತೀವಿ. ಆ ಆರ್ಥಿಕ ಚಟುವಟಿಕೆಗಳ ಸಂಘಟನೆ ನಮಗ ಏನ್ ಕಲಿಸಿಕೊಡ್ತೈತಿ ಅಂತಂದ್ರೆ ಅರ್ಥವ್ಯವಸ್ಥೆಯನ್ನ ಯಾರು ನಡೆಸಿಕೊಂಡು ಹೋಗ್ತಾರ, ಅಂದ್ರೆ ಯಾರ್ಯಾರು ನಡೆಸಿಕೊಂಡು ಹೋಗ್ತಾರ, ಅವುಗಳಿಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನ ಯಾರು ತೆಗೆದುಕೊಳ್ತಾರ ಮತ್ತು ಯಾವ ರೀತಿ ಉತ್ಪಾದನೆಗೆ ಬೇಕಾದಂತ ಪ್ರಮುಖ ನಿರ್ಣಯಗಳನ್ನ ಮಾಡ್ತಿರ್ತಾರ ಅನ್ನುವಂಥದ್ದನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ಅದ್ರೊಳಗ ಮೂರು ರೀತಿಯಾದಂತ ಆರ್ಥಿಕತೆಗಳನ್ನ ನಾವು ನೋಡ್ತೀವಿ. ಒಂದು ಕೇಂದ್ರೀಯ ಯೋಜಿತ ಆರ್ಥಿಕತೆ, ಇನ್ನೊಂದು ಮಾರುಕಟ್ಟೆ ಅರ್ಥವ್ಯವಸ್ಥೆ, ಇನ್ನೊಂದು ಮಿಶ್ರ ಅರ್ಥವ್ಯವಸ್ಥೆ ಅಂತ ಬರ್ತೈತಿ. ಅವು ಏನು ಅನ್ನುವಂಥದ್ದನ್ನ ಚಾಪ್ಟರ್ ಸ್ಟಾರ್ಟ್ ಮಾಡಿದಾಗ ನೋಡೋಣ. ಅಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪಾಸಿಟಿವ್ ಅಂಡ್ ನಾರ್ಮೇಟಿವ್ ಎಕನಾಮಿಕ್ಸ್. ಈ ಒಂದು ಸಬ್ಜೆಕ್ಟ್ ಒಳಗ ನಾವು ಮತ್ತೆ ಏನ್ ಕಲಿತೀವಿ ಅಂತಂದ್ರೆ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂದ್ರೆ ಏನು. ಇಟ್ ಮೀನ್ಸ್ ವಾಟ್ ಆರ್ ದ ಮೀನಿಂಗ್ ಆಫ್ ಪಾಸಿಟಿವ್ ಎಕನಾಮಿ ಅಂಡ್ ನಾರ್ಮೇಟಿವ್ ಎಕನಾಮಿ ಅಂಡ್ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದ ಪಾಸಿಟಿವ್ ಎಕನಾಮಿ ಅಂಡ್ ನಾರ್ಮೇಟಿವ್ ಎಕನಾಮಿಕ್ಸ್. ಅಂದ್ರೆ ನಾವಿಲ್ಲಿ ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂದ್ರೆ ಏನು, ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳು ಏನದವ ಅನ್ನುವಂಥದ್ದನ್ನ ಈ ಅಧ್ಯಾಯದಲ್ಲಿ ಕಲಿತೀವಿ ಅಂತ ಹೇಳ್ತೀವಿ. ಅಂಡ್ ದ ಲಾಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್, ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದ ಮೈಕ್ರೋ ಎಕನಾಮಿಕ್ಸ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಅಂದ್ರೆ ಈ ಅಧ್ಯಾಯದಲ್ಲಿ ಕೊನೆಯದಾಗಿ ಕಾನ್ಸೆಪ್ಟ್ ಏನು ಕೊಡ್ತಾನ ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತಾನ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು, ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳು ಯಾವ್ಯಾವ ಅದಾವ ಅನ್ನುವಂಥದ್ದನ್ನು ನಾವಿಲ್ಲಿ ಈ ಅಧ್ಯಾಯದೊಳಗ ಸಂಪೂರ್ಣವಾಗಿ ಕಲಿತೀವಿ. ಅಂದ್ರೆ ಒಂದು ಆರ್ಥಿಕತೆಯ ಪರಿಚಯ ಏನೈತಿ ಅನ್ನುವಂಥದ್ದನ್ನ ಇದು ನಮಗ ತೋರಿಸಿಕೊಡ್ತೈತಿ. ಇಟ್ ಮೀನ್ಸ್ in this chapter mainly represented to what is the meaning of economy and what type of economic activities are done in our economy. So the second chapter is one of the important chapter, second chapter, and also it is one of the important chapter, and this is the biggest chapter in our second PUC. ಈ ಒಂದು ಅಂದ್ರೆ ವರ್ಷದಲ್ಲಿ ಈ ಎರಡನೇ ಅಧ್ಯಾಯ ಅನ್ನುವಂಥದ್ದು ಏನೈತಲ್ಲ, ಇದು ಬಹಳಷ್ಟು ಪ್ರಮುಖವಾದಂತಹ ಅಧ್ಯಾಯ ಮತ್ತು ದೊಡ್ಡದಾದಂತಹ ಅಧ್ಯಾಯ, ಹಾಗೆ ಹೆಚ್ಚಿನ ಅಂಕಗಳನ್ನ ಹೊಂದಿರುವಂತಹ ಸಹ ಅಧ್ಯಾಯ ಆಗೈತಿ ಅಂತ ನಾವು ಹೇಳ್ತೀವಿ. ದ ಸೆಕೆಂಡ್ ಚಾಪ್ಟರ್ ಈಸ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ನಮ್ದಿಲ್ಲಿ ಎರಡನೇ ಅಧ್ಯಾಯ ಯಾವ್ದೈತಿ ಅಂತಂದ್ರೆ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂತ ಐತಿ. ಸೊ when we are observing the theory of consumer behavior, the consumer behavior mainly represented to what type of our behavior we will be seen in this chapter. ಅಂದ್ರೆ ಈ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅನ್ನುವಂತ ಒಂದು ಪಾಠದಲ್ಲಿ ನಾವು ಏನ್ ಕಲಿತೀವಿ ಅಂತಂದ್ರೆ ಒಬ್ಬ ವ್ಯಕ್ತಿ ಅಥವಾ ಅನುಭೋಗಿಯ ವರ್ತನೆಗಳು ಅಥವಾ ನಮ್ಮ ವರ್ತನೆಗಳು ಯಾವ ರೀತಿ ಇರ್ತಾವ ಅನ್ನುವಂಥದ್ದನ್ನ ಇಲ್ಲಿ ತೋರಿಸಿಕೊಡ್ತೈತಿ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ what are the concepts of theory of consumer behavior? So when we are observing this chapter mainly consisting to the what is the meaning of utility and what are the analysis like a cardinal utility analysis and ordinal utility analysis. It means this is mainly represented to meaning of utility and what are the types of utilities like a what are the approaches of utility that are cardinal utility and ordinal utility, and what are the types of utility like a marginal utility and total utility. That mainly represented to utility consisting through the meaning, difference, and what are the types of utilities. And the next concept is the consumer budget. The consumer budget mainly represented to what is the meaning of budget and what is the meaning of budget set and budget line, and changes in the budget set, optimal choice of the consumer. So when we are observing the consumer budget, that is mainly represented to meaning of budget, what is the meaning of budget set and budget line, changes in the budget set, and one of the important concept is optimal choice of the consumer. And the next concept in this chapter, demand. It means what is the meaning of demand and what is the demand laws and what is the
demand curve and the law of demand, deriving the demand curve from indifference curve and budget constraint, normal and inferior goods, substitutes and complementary goods, shifts in demand curve, movements along the demand curve and shifts in the demand curve, market demand, elasticity of demand, elasticity along a linear demand curve, factors determining price, elasticity of demand for a good, elasticity and expenditure. This entire concept mainly represented to the focused on the demand. Demand means what is the meaning of demand and what is the law of demand and what is the demand curve and how to derive the demand curve and what are the deriving demand curve from the indifference curve and budget constraints. Normal and inferior goods. Normal and inferior goods are also consisting through the help of demand that way, and substitute and complement goods are also representing the concepts of demand, shifts in the demand curve and etc. This entire chapter mainly represented to consumer behavior. ಇಲ್ಲಿ ಕೇಳಿ, ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅನ್ನುವಂತಹ ಅಧ್ಯಾಯದೊಳಗೆ ನಾವು ಏನ್ ಕಲಿತೀವಿ ಅಂತ ಹೇಳ್ತಾನ ಅಂತಂದ್ರೆ, ಅಂದ್ರೆ ಏನೆಲ್ಲಾ ವಿಷಯಗಳನ್ನ ಕಲಿತೀವಿ ಅಂತಂದ್ರೆ ತುಷ್ಟಿಗುಣ ಅನ್ನುವಂಥದ್ದನ್ನ ಕಲಿತೀವಿ. ತುಷ್ಟಿಗುಣ ಅಂದ್ರೆ ಏನು? ತುಷ್ಟಿಗುಣದಲ್ಲಿ ಯಾವೆರಡು ವಿಧಗಳು ಬರ್ತಾವ ಅಂದ್ರೆ ಒಂದು ಸಂಖ್ಯಾಸೂಚಕ ತುಷ್ಟಿಗುಣ, ಇನ್ನೊಂದು ಸ್ಥಾನದರ್ಶಕ ತುಷ್ಟಿಗುಣ. ತುಷ್ಟಿಗುಣದಲ್ಲಿ ನಾವು ಪ್ರಕಾರಗಳನ್ನ ಮಾಡಿದಾಗ ಏನ್ ಮಾಡ್ತೇವಿ? ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ಅಂತ ನೋಡ್ತೀವಿ. ಅದೇ ರೀತಿ ಅನುಭೋಗಿಯ ಬಜೆಟ್ ಅಂದ್ರೆ, ಅನುಭೋಗಿಯ ಬಜೆಟ್ ಅಂದ್ರೆ ಏನು, ಬಜೆಟ್ ಘನ ಅಂದ್ರೆ ಏನು, ಬಜೆಟ್ ರೇಖೆ ಅಂದ್ರೆ ಏನು, ಬಜೆಟ್ ಘನದಲ್ಲಿ ಏನೆಲ್ಲಾ ಬದಲಾವಣೆಗಳಾಗ್ತಾವ, ಅನುಭೋಗಿಯ ಆದ್ಯತೆಗಳಿಗೆ ತಕ್ಕಂತೆ ಏಕಾತ್ಮಕ ಒಲವು ಅಥವಾ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಾವಿಲ್ಲಿ ಕಲಿತೀವಿ. ಅದೇ ರೀತಿ ಔದಾಸೀನ ವಕ್ರರೇಖೆ ಅಂದ್ರೆ ಏನಂತ ಕಲಿತೀವಿ, ಔದಾಸೀನ ವಕ್ರರೇಖೆಯ ಆಕಾರಗಳು ಏನದವ ಅಂತ ಕಲಿತೀವಿ, ಔದಾಸೀನ ನಕ್ಷೆಯ ಯಾವ ರೀತಿ ಇರ್ತಾವು ಅಂತ ಕಲಿತೀವಿ. ಇನ್ನ ಇದ್ರೊಳಗ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂತಂದ್ರೆ, ಅಂದ್ರೆ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಬೇಡಿಕೆ ಅಂದ್ರೆ ಏನು, ಬೇಡಿಕೆ ರೇಖೆ ಮತ್ತು ಬೇಡಿಕೆ ನಿಯಮವನ್ನ ಕಲಿತೀವಿ. ಸಾಮಾನ್ಯ ಸರಕು ಹಾಗೂ ಕೆಳದರ್ಜೆ ಸರಕುಗಳ ಬೇಡಿಕೆ ಮೇಲೆ ಹೇಗೆ ಪ್ರಭಾವ ಬೀರ್ತಾವ, ಬದಲಿ ಸರಕು ಮತ್ತು ಪೂರಕ ಸರಕುಗಳು ಸಹ ಬೇಡಿಕೆಯನ್ನ ಹೇಗೆ ಅವಲಂಬಿಸಿರ್ತಾವ, ಬೇಡಿಕೆ ರೇಖೆಯಲ್ಲಿನ ಪಲ್ಲಟಗಳು ಏನೈತಿ, ಬೇಡಿಕೆ ರೇಖೆಯೊಂದಿಗೆ ಚಲನೆಗಳು ಮತ್ತು ಬೇಡಿಕೆ ರೇಖೆಯ ಪಲ್ಲಟಗಳು ಏನದಾವ, ಮಾರುಕಟ್ಟೆ ಬೇಡಿಕೆ ರೇಖೆ ಅಂದ್ರೆ ಏನು, ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನು, ಸರಳ ರೇಖಾ ಬೇಡಿಕೆ ರೇಖೆಯೊಂದಿಗಿನ ಸ್ಥಿತಿಸ್ಥಾಪಕತ್ವ. ಅಂದ್ರೆ ಈ ಒಂದು ಅಧ್ಯಾಯದಲ್ಲಿ ಬೇಡಿಕೆಯ ವಿಷಯದ ಮೇಲೆ ಇಷ್ಟೆಲ್ಲ ವಿಷಯಗಳು, ಹಾಗೆ ತುಷ್ಟಿಗುಣ ಮತ್ತು ಔದಾಸೀನ ವಕ್ರರೇಖೆಗಳ ಕುರಿತು ಅನುಭೋಗಿ ಯಾವ ರೀತಿ ತನ್ನ ಆದ್ಯತೆಗಳನ್ನ ಮತ್ತು ಒಲವುಗಳನ್ನ ತೋರಿಸ್ತಾನ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಈ ಅಧ್ಯಾಯ ಕಲಿಸಿಕೊಡ್ತೈತಿ ಅಂತ ನಾವು ಹೇಳ್ತೇವೆ. ಇನ್ನ ಥರ್ಡ್ ಚಾಪ್ಟರ್ ಅಂತಂದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಥರ್ಡ್ ಚಾಪ್ಟರ್, ದಟ್ ಈಸ್ ಪ್ರೊಡಕ್ಷನ್ ಅಂಡ್ ಕಾಸ್ಟ್ಸ್. ಅಂದ್ರೆ ಇಲ್ಲಿ ನಿಮ್ಗೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮೂರನೇ ಅಧ್ಯಾಯ ಯಾವುದು ಅಂತಂದ್ರೆ ಉತ್ಪಾದನೆ ಮತ್ತು ವೆಚ್ಚಗಳು. ಅಂದ್ರೆ ಇದು ನಿಮ್ಮ ಮೂರನೇ ಅಧ್ಯಾಯ, ಹೌದು. ಹಾಗಾದ್ರೆ when we are observing the third chapter, production and cost, that is mainly represented to what is the meaning of production, what is the meaning of production function, what are the short runs and long runs. It means when we are producing the goods and services, we are producing the goods and services in the two ways. One is short run production and another one is long run production. In this chapter mainly represented to, it means studied the what is the meaning of short run and long run, what is the meaning of total product, average product and marginal product, what are the definitions and diagrams of total product, average product and marginal product, like what are the shapes of total product, average product and marginal product, and what is the meaning of the law of diminishing marginal product and the law of variable proportion, or both are same, the law of diminishing marginal product or the law of variable proportion. It is one of the important concept in this chapter. And what are the shapes of total product, marginal product and average product, and that is also represented to the problematic solutions of shapes of, like what is the meaning of total product and what are the examples of total product, marginal product and average product, how to calculate the TP. TP means total product, MP means marginal product and AP means average product, and that is also diagrammatically representation or shapes of total product, marginal product and average product curves. And another concept is return to scale.
The return to scale mainly represented to the three types of return to scale. One is constant return to scale, increasing return to scale, and decreasing return to scale. So in this concept, we are mainly discussed what are the meanings of both three return to scale, and next is costs. What is the meaning of costs, and what are the short run costs, and what are the long run costs, and what are the shapes of short run costs and long run costs. The entire chapter mainly represented to what is the production and what type of we are observing the total production, average production, marginal production, and both diagrammatically and problematically like a calculation part, and what is the law of diminishing marginal utility, and what are the costs, and what are the short run costs and long run costs, and that also representing the shapes of short run and long run costs. ಅಂದ್ರೆ ಈ ಉತ್ಪಾದನೆ ಮತ್ತು ವೆಚ್ಚಗಳು ಅನ್ನುವಂತಹ ಮೂರನೇ ಅಧ್ಯಾಯದಲ್ಲಿ, ಮೂರನೇ ಅಧ್ಯಾಯ ಯಾವ್ದೈತಿ ನಮ್ದು? ಉತ್ಪಾದನೆ ಮತ್ತು ವೆಚ್ಚಗಳು ಅಂತ ಐತಲ್ಲ. ಈ ಉತ್ಪಾದನೆ ಮತ್ತು ವೆಚ್ಚಗಳು ಅನ್ನುವಂತ ಅಧ್ಯಾಯದಲ್ಲಿ ನಾವು ಏನೆಲ್ಲ ಕಲಿತಾ ಹೋಗ್ತೀವಿ ಅಂತಂದ್ರೆ, ಉತ್ಪಾದನೆ ಅಂದ್ರೆ ಏನು, ಉತ್ಪಾದನಾ ಬಿಂಬಕ ಅಂದ್ರೆ ಏನು, ಉತ್ಪಾದನೆಯಲ್ಲಿ ಅಲ್ಪಾವಧಿಯಲ್ಲಿ ಯಾವ ರೀತಿ ಉತ್ಪಾದನೆ ಮಾಡ್ತೀವಿ, ದೀರ್ಘಾವಧಿಯಲ್ಲಿ ಯಾವ ರೀತಿ ಉತ್ಪಾದನೆ ಮಾಡ್ತೀವಿ, ಅಂದ್ರೆ ಅಲ್ಪಾವಧಿ ಅಂದ್ರೆ ಏನು, ದೀರ್ಘಾವಧಿ ಅಂದ್ರೆ ಏನು ಅಂತ ಹೇಳ್ತೈತಿ. ಆ ಅಲ್ಪಾವಧಿ ಮತ್ತು ದೀರ್ಘಾವಧಿಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳು ಅಂದ್ರೆ ಏನು, ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳನ್ನ ಯಾವ ರೀತಿ ನಾವು ಲೆಕ್ಕಾಚಾರ ಮಾಡ್ತೇವಿ, ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ ಮತ್ತು ಬದಲಾಗುವ ಪರಿಮಾಣಗಳ ನಿಯಮ ಏನು ಹೇಳ್ತೈತಿ, ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನದ ರೇಖೆಗಳ ಆಕಾರಗಳು ಯಾವದವ, ಅಂದ್ರೆ ಒಟ್ಟು ಉತ್ಪನ್ನದ ರೇಖೆ ಹೇಗೈತಿ, ಸೀಮಾಂತ ಉತ್ಪನ್ನದ ರೇಖೆ ಹೇಗೈತಿ, ಸರಾಸರಿ ಉತ್ಪನ್ನದ ರೇಖೆ ಆಕಾರ ಹೇಗೈತಿ ಅಂತ ನಾವು ನೋಡ್ತೇವೆ. ಅದೇ ರೀತಿ ಪ್ರತಿಫಲಗಳ ಪ್ರಮಾಣ ಅಂದ್ರೆ ಏನು, ಪ್ರತಿಫಲಗಳ ಪ್ರಮಾಣಗಳಲ್ಲಿ ಮೂರು ರೀತಿಯಾದಂತಹ ಪ್ರತಿಫಲಗಳ ಪ್ರಮಾಣವನ್ನು ನೋಡ್ತೇವೆ. ಒಂದು ಏರಿಕೆ ಪ್ರತಿಫಲಗಳ ಪ್ರಮಾಣ, ಇಳಿಕೆ ಪ್ರತಿಫಲಗಳ ಪ್ರಮಾಣ ಮತ್ತು ಸ್ಥಿರ ಪ್ರತಿಫಲಗಳ ಪ್ರಮಾಣ ಅಂತ ಬರ್ತೈತಿ. ಅದನ್ನ ನಾವು ಆ ವಿಷಯ ಹೇಳುವಾಗ ಡಿಸ್ಕಸ್ ಮಾಡೋಣ ಅಂತ. ಇನ್ನು ಈ ಅಧ್ಯಾಯದಲ್ಲಿ ವೆಚ್ಚಗಳು ಅಂದ್ರೆ ಏನು, ಅಲ್ಪಾವಧಿ ವೆಚ್ಚ ಅಂದ್ರೆ ಏನು, ದೀರ್ಘಾವಧಿ ವೆಚ್ಚ ಅಂದ್ರೆ ಏನು, ಅಂದ್ರೆ ವೆಚ್ಚಗಳಲ್ಲಿನೇ ಸಹ ಏನ್ ಬರ್ತಾವ, ಎರಡು ರೀತಿಯಾದಂತಹ ವೆಚ್ಚಗಳು ಬರ್ತಾವ, ಅಲ್ಪಾವಧಿ ವೆಚ್ಚಗಳು ಮತ್ತು ದೀರ್ಘಾವಧಿ ವೆಚ್ಚಗಳು. ಅವುಗಳು ಅಂದ್ರೆ ಏನು, ಅವುಗಳ ಆಕಾರಗಳು ಯಾವದವ ಅನ್ನುವಂಥದ್ದನ್ನ ಈ ನಮ್ಮ ಅಧ್ಯಾಯ ಕಲಿಸಿಕೊಡ್ತೈತಿ ಅಂತ ಹೇಳ್ತಾನ. ಓಕೆ, ಇನ್ನ ನಾಲ್ಕನೇ ಅಧ್ಯಾಯ, ದ ಥಿಯರಿ ಆಫ್ ದ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫೋರ್ತ್ ಚಾಪ್ಟರ್, that is mainly represented to the theory of the firm under perfect competition. ನಮಗೆ ಇಲ್ಲಿ ಅಂದ್ರೆ ಸೂಕ್ಷ್ಮದಲ್ಲಿ ಇರತಕ್ಕಂತ ನಾಲ್ಕನೇ ಅಧ್ಯಾಯ ಯಾವುದು, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಪಾಠದ ಹೆಸರು ಹೆಂಗೈತಿ ನೋಡ್ರಿ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅಂತ ಐತಿ. ಸೊ ಇನ್ ದಿಸ್ ಚಾಪ್ಟರ್, ಲೈಕ್ ದ ಥಿಯರಿ ಆಫ್ ದ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್, ದಿಸ್ ಚಾಪ್ಟರ್ mainly represented to what is the meaning of perfect competition, and what are the features of perfect competition, what is the meaning of revenue, and what are the revenues concept, what is the meaning of profit maximization, what are the conditions of profit maximization, like a condition 1, condition 2 and condition 3. We are observing the three condition to representing the profit maximization. When these three conditions are applied, the firm or the industry earning the more profit in the production of goods and services. And what are the three conditions? The profit maximization problems, graphical representation of supply curve of a firm. Means what is the meaning of supply curve, and what are the shapes of, like a what type of supply curve of a firm will be seen in the perfect competition market, and short run supply curve of a firm and long run supply curve of a firm. In this chapter we are also studied the what are the short run supply curve and what are the long run supply curves of a firm, the shutdown point, the normal profit and break even point, determinants of a firm supply curve, technological progress, input price, market supply curve, price elasticity of supply. These are the concepts of the theory of the firm under perfect competition market. It means when we are studied the theory of the firm under perfect competition market, that a chapter mainly representing the knowledge of
what is the meaning of perfect competition, what is the meaning of revenue, and what type of firms are earning the profits, and what are the conditions of profit maximization, the profit maximization problems, graphical representation of supply curve of the firm, short run supply curve of a firm and long run supply curve of a firm, what is the meaning of shutdown point, what is the meaning of normal profit and break even point, determinants of a supply curve, like three determinants are we will be seen in the supply curve, that are technological progress, input prices, market supply curves. These are the three important determinants we will be seen in the market supply curve. And what is the meaning of price elasticity of supply? ಅಂದ್ರೆ ಈ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅನ್ನುವಂತ ಅಧ್ಯಾಯವನ್ನ ಕಲಿಯೋದ್ರಿಂದ, ನಾಲ್ಕನೇ ಅಧ್ಯಾಯ ಯಾವ್ದೈತಿ ಅಂತ ಹೇಳಿದೆ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅಂತ ಐತಲ್ಲ, ಆ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅನ್ನುವಂತ ವಿಷಯದಲ್ಲಿ ನಾವು ಏನ್ ಕಲಿತಾ ಹೋಗ್ತೀವಿ ಅಂತಂದ್ರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದ್ರೆ ಏನು, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು ಯಾವುದವ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಯಾವ ರೀತಿ ಆದಾಯವನ್ನ ಗಳಿಸ್ತಾವು, ಆದಾಯ ಅಂದ್ರೆ ಏನು, ಆದಾಯದ ಭಾಗಗಳು ಯಾವುದವ, ಆದಾಯವನ್ನ ಗಳಿಸಬೇಕಾಗಿತ್ತು ಅಂತಂದ್ರೆ ಏನ್ ಬೇಕು, ಲಾಭ ಬೇಕು, ಲಾಭ ಗರಿಷ್ಠಗೊಳಿಸುವಿಕೆ ಅಂದ್ರೆ ಏನು, ಆ ಲಾಭ ಗರಿಷ್ಠೀಕರಣಗೊಳಿಸುವಿಕೆಯಲ್ಲಿ 3 ಷರತ್ತುಗಳನ್ನು ನೋಡ್ತೀವಿ, ಷರತ್ತು 1, ಷರತ್ತು 2, ಷರತ್ತು 3 ಅಂತ. ಆ 3 ಷರತ್ತುಗಳು ಏನ್ ಹೇಳ್ತಾವ, ಲಾಭ ಗರಿಷ್ಠೀಕರಣಗೊಳಿಸಿಕೊಳ್ತಕ್ಕಂತ ಸಮಸ್ಯೆಗಳು ಏನದಾವ ಅದನ್ನ ನಾವು ರೇಖಾತ್ಮಕವಾಗಿ ನಿರೂಪಣೆ ಮಾಡ್ತೀವಿ. ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆ ಅಂದ್ರೆ ಏನು, ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನ ಹೇಗೆ ಪಡೆದುಕೊಳ್ತೇವಿ, ಒಂದು ಉದ್ಯಮ ಘಟಕದಲ್ಲಿ ಅಲ್ಪಾವಧಿ ಪೂರೈಕೆ ರೇಖೆ ಯಾವ ರೀತಿ ಇರ್ತದ, ದೀರ್ಘಾವಧಿ ಪೂರೈಕೆ ರೇಖೆ ಯಾವ ರೀತಿ ಇರ್ತೈತಿ ಅನ್ನುವಂಥದ್ದನ್ನ ಕಲಿಸಿಕೊಡ್ತದ. ಇನ್ನ ಇದ್ರೊಳಗ ಅಲ್ಪಾವಧಿ ಮತ್ತು ದೀರ್ಘಾವಧಿ ಒಳಗ ಸ್ಥಗಿತತೆಯ ಬಿಂದು ಅಂದ್ರೆ ಏನು, ಉದ್ಯಮ ಘಟಕ ಗಳಿಸ್ತಕ್ಕಂಥ ಸಾಮಾನ್ಯ ಲಾಭ ಅಂದ್ರೆ ಏನು, ಸಮಸ್ಥಿತಿ ಬಿಂದು ಅಂದ್ರೆ ಏನು, ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಅಂಶಗಳು ಯಾವುದವ, ಅಂಶಗಳು ಅಂದ್ರೆ ಯಾವುವು, ಇವೆ ತಂತ್ರಜ್ಞಾನದ ಪ್ರಗತಿ, ಆದಾನದ ಬೆಲೆಗಳು, ಘಟಕ ತೆರಿಗೆ. ಈ ತಂತ್ರಜ್ಞಾನದ ಪ್ರಗತಿ, ಆದಾನದ ಬೆಲೆಗಳು, ಘಟಕ ತೆರಿಗೆಗಳು ಯಾವ ರೀತಿ ಪೂರೈಕೆ ಮೇಲೆ ಪೂರೈಕೆಯನ್ನು ನಿರ್ಧರಿಸ್ತಾವ ಅನ್ನುವಂಥದ್ದನ್ನ ತೋರಿಸಿಕೊಡ್ತೈತಿ. ಇನ್ನ ಇದ್ರೊಳಗ ಮಾರುಕಟ್ಟೆ ಪೂರೈಕೆ ರೇಖೆ ಅಂದ್ರೆ ಏನು, ಪೂರೈಕೆ ಬೆಲೆ ಸ್ಥಿತಿ ಸ್ಥಾಪಕತ್ವ ಅಂದ್ರೆ ಏನು, ಈ ಅಧ್ಯಾಯವನ್ನೆಲ್ಲವನ್ನ ಕಲಿಯೋದ್ರಿಂದ, ಅಂದ್ರೆ ಈ ಅಧ್ಯಾಯವನ್ನ ಕಲಿಯೋದ್ರಿಂದ ಈ ಎಲ್ಲಾ ವಿಷಯಗಳು ನಮಗ ತಿಳಿದು ಬರ್ತಾವ ಅಂತ ಹೇಳ್ತೇವಿ. ಇನ್ನ 5ನೇ ಚಾಪ್ಟರ್ ನೋಡ್ರಿ, it is also one of the important chapter and small chapter, market equilibrium. The 5th chapter is market equilibrium. The market equilibrium mainly focused on the what is the meaning of equilibrium, that is the diagrammatical representation of equilibrium, what is the meaning of excess demand, excess supply. Market equilibrium, fixed number of firms, it means when we are observing in the economy, the fixed number of firms are what type of earning and what type of goes on to the equilibrium position. What is the meaning of market equilibrium, like a pre-entry and pre-exit, when the market, the firms are when the entered in the market and when the exit in the market situation, and applications like a price ceilings and price floor. Price ceiling mainly represented to what type of prices are focused on the producers and consumers. Price floor is also mainly represented to what type of governments and peoples are benefits to the prices. ಈ ಒಂದು ಮಾರುಕಟ್ಟೆ ಸಮತೋಲನ ಅನ್ನುವಂತಹ ಅಧ್ಯಾಯವನ್ನ ಕಲಿಯೋದ್ರಿಂದ ನಮಗ ಏನೆಲ್ಲ ತಿಳಿದು ಬರ್ತೈತಿ ಅಂತಂದ್ರೆ, ಸಮತೋಲನ ಅಂದ್ರೆ ಏನು, ಮೊದಲಿಗೆ ಮಾರುಕಟ್ಟೆ ಸಮತೋಲನ ಅಂದ್ರೆ ಏನು, ಆ ಮಾರುಕಟ್ಟೆ ಸಮತೋಲನದಲ್ಲಿ ಅಧಿಕ ಬೇಡಿಕೆ ಹೇಗೆ ನಿರ್ಧಾರ ಆಗ್ತದ, ಅಧಿಕ ಪೂರೈಕೆ ಅಂದ್ರೆ ಏನು ಅಂತ ಹೇಗೆ ನಿರ್ಧಾರ ಆಗ್ತೈತಿ, ಮಾರುಕಟ್ಟೆ ಸಮತೋಲನದಲ್ಲಿ ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳು, ಅಂದ್ರೆ ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳು ಇದ್ದಾಗ ಮಾರುಕಟ್ಟೆ ಯಾವ ರೀತಿ ಸಮತೋಲನವನ್ನ ತಲುಪ್ತೈತಿ ಅನ್ನುವಂಥದ್ದನ್ನ ನಮಗ ತೋರಿಸಿಕೊಡ್ತೈತಿ. ಇನ್ನು ಮಾರುಕಟ್ಟೆ ಸಮತೋಲನದಲ್ಲಿ ಮುಕ್ತ ಪ್ರವೇಶ ಮತ್ತು ಮುಕ್ತ ನಿರ್ಗಮನ, ಅಂದ್ರೆ ಮಾರುಕಟ್ಟೆ ಸಮತೋಲನ ತಲುಪಿದಾಗ ಯಾವ ರೀತಿ ಉದ್ಯಮ ಘಟಕಗಳು ಮಾರುಕಟ್ಟೆಗೆ ಆಗಮಿಸ್ತವ ಮತ್ತು ಮಾರುಕಟ್ಟೆಯಿಂದ ಹೊರಗೆ ಹೋಗ್ತಾವ ಅನ್ನುವಂಥದ್ದನ್ನ ತೋರಿಸಿಕೊಡ್ತೈತಿ. ಇದ್ರೊಳಗ ಅನ್ವಯಿಕೆಗಳು ಅಂತ ಬರ್ತಾವ, ಬೆಲೆ ಮಿತಿ ಅನ್ನುವಂಥದ್ದೊಂದು ಬರ್ತೈತಿ, ಬೆಲೆಯ ಕನಿಷ್ಠ ಮಟ್ಟ ಅಥವಾ ಬೆಲೆ ಅಂತಸ್ತು ಅಂತಾನು ನಾವು ಹೇಳ್ತೀವಿ. ಬೆಲೆ ಮಿತಿ ಮತ್ತು ಬೆಲೆ ಅಂತಸ್ತು. ಬೆಲೆ ಮಿತಿ ಅಂತಂದ್ರೆ ಏನು, ಬೆಲೆಯಲ್ಲಿ ಮಿತಿಯನ್ನ ಹೇರೋದ್ರಿಂದ ಉತ್ಪಾದಕರಿಗೆ ಮತ್ತು ಗ್ರಾಹಕರಿಗೆ ಯಾವ ರೀತಿ ಅನುಕೂಲ ಮತ್ತು ಅನಾನುಕೂಲಗಳು ಆಗ್ತಾವ. ಬೆಲೆಯ ಅಂತಸ್ತು ಅಥವಾ ಕನಿಷ್ಠ ಮಟ್ಟ ಅಂತ ನಾವು ಏನು ಹೇಳ್ತೀವಲ್ಲ, ಅದರೊಳಗೂ ಸಹ ಯಾವ ರೀತಿ ಗ್ರಾಹಕರಿಗೆ ಮತ್ತು ಉತ್ಪಾದಕರಿಗೆ ಲಾಭ ಹಾಗೂ ಹಾನಿಗಳಾಗ್ತಾವ ಅನ್ನುವಂಥದ್ದನ್ನ ಇಲ್ಲಿ
ತೋರಿಸಿಕೊಡ್ತೈತಿ ಅಂತ ಹೇಳ್ತಾನ. ಇದಿಷ್ಟು ನಿಮ್ಗೆ ಏನೈತಿ ಫಿಫ್ತ್ ಚಾಪ್ಟರ್ ದ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಅಂದ್ರೆ ಮಾರುಕಟ್ಟೆ ಸಮತೋಲನ ಅನ್ನುವಂತ ಅಧ್ಯಾಯ ಕಲಿಸಿಕೊಡ್ತೈತಿ ಅಂತ ಹೇಳ್ತಾನ. ಇನ್ ದ ಲಾಸ್ಟ್ ಚಾಪ್ಟರ್ ಅಂದ್ರೆ ಸಿಕ್ಸ್ ಚಾಪ್ಟರ್ ದಟ್ ಈಸ್ ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ಸ್, ಈ ಒಂದು ವಿಷಯದಲ್ಲಿ ನಮಗ ಬರ್ತಕ್ಕಂತ ಕೊನೆಯ ಅಧ್ಯಾಯ ಯಾವುದು ಅಂತ ಹೇಳ್ತೀವಿ ಅಂತಂದ್ರೆ ಪೈಪೋಟಿ ರಹಿತ ಮಾರುಕಟ್ಟೆ ಅಂತ ಹೇಳ್ತೀವಿ. ಪೈಪೋಟಿ ರಹಿತ ಮಾರುಕಟ್ಟೆ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ that is mainly represented to simple monopoly in the commodity market. Like what is the meaning of monopoly, what are the features of monopoly market, and how to know the in our daily life we are seeing in the monopoly. And market demand curve is the average revenue curve. So why we are called the market demand curve is also called a average revenue curve, that is also mainly represented to the diagrammatical and theoretical knowledge. What is the meaning of total, average and marginal revenues? Marginal revenue and price elasticity of demand, short-run equilibrium of the monopoly firm, other non-perfect competitive markets, monopolistic competition, how do firms behave in oligopoly. These are the concepts of non-competitive market. Like a market demand curve is the average curve. It means why we are called the market demand curve is also called a average revenue curve. What are the revenues? Like what is the meaning of total revenue, average revenue and marginal revenue? That is also gives the formulas and calculation parts in this chapter. Marginal revenue and price elasticity of demand. It means what is the meaning of marginal revenue and price elasticity of demand. Short-run equilibrium of the monopoly firm. It means when we are observing the short-run, what type of monopolies are goes on to the equilibrium positions. Other non-perfect competitive market. Other non-perfect competitive market means monopolistic competition, oligopoly, duopoly and etc. And how do firms behave in oligopoly market? ಅಂದ್ರೆ ಈ ನಮ್ಮ ಕೊನೆಯ ಅಧ್ಯಾಯ ಪೈಪೋಟಿ ರಹಿತ ಮಾರುಕಟ್ಟೆ ಅನ್ನುವಂತಹ ಅಧ್ಯಾಯವನ್ನು ಕಲಿಯೋದ್ರಿಂದ ನಮಗ ಏನು ತಿಳಿದು ಬರ್ತೈತಿ ಅಂತ ಹೇಳ್ತಾನ ಅಂತಂದ್ರೆ, ಸರಕು ಮಾರುಕಟ್ಟೆಯಲ್ಲಿ ಸರಳ ಏಕಸ್ವಾಮ್ಯ. ಸರಕು ಮಾರುಕಟ್ಟೆಯಲ್ಲಿ ಸರಳ ಏಕಸ್ವಾಮ್ಯ ಅಂದ್ರೆ ಏನು, ಏಕಸ್ವಾಮ್ಯ ಮಾರುಕಟ್ಟೆ ಅಂದ್ರೆ ಏನು, ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳು ಯಾವುದವ, ಏಕಸ್ವಾಮ್ಯ ಮಾರುಕಟ್ಟೆಯನ್ನು ನಾವು ನಿತ್ಯ ಜೀವನದಲ್ಲಿ ಹೇಗೆ ನೋಡ್ತೇವೆ ಅನ್ನುವಂಥದ್ದನ್ನ ತೋರಿಸಿಕೊಡ್ತೈತಿ. ಮಾರುಕಟ್ಟೆ ಬೇಡಿಕೆ ರೇಖೆ ಅಂದ್ರೆ ಏನು, ಅದನ್ನ ನಾವು ಸರಾಸರಿ ಆದಾಯದ ರೇಖೆಗೆ ಏಕೆ ಮಾರುಕಟ್ಟೆ ಬೇಡಿಕೆ ರೇಖೆ ಅಂತ ಕರಿತೀವಿ ಅಂತ ಹೇಳ್ತಾನ. ಒಟ್ಟು ಸರಾಸರಿ ಮತ್ತು ಸೀಮಾಂತ ಆದಾಯಗಳು ಅಂದ್ರೆ ಏನು, ಅವುಗಳನ್ನ ಹೇಗೆ ನಾವು ಲೆಕ್ಕಾಚಾರ ಮಾಡ್ತೀವಿ ಅನ್ನುವಂಥದ್ದನ್ನ ತೋರಿಸ್ತಾನ. ಸೀಮಾಂತ ಆದಾಯ ಮತ್ತು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನು ಅಂತ ಹೇಳ್ತಾನ. ಏಕಸ್ವಾಮ್ಯ ಉದ್ಯಮ ಘಟಕದ ಅಲ್ಪಾವಧಿ ಸಮತೋಲನ, ಇತರ ಪರಿಪೂರ್ಣ ಪೈಪೋಟಿ ಇತರ ಮಾರುಕಟ್ಟೆಗಳು, ಸ್ವಾಮ್ಯಯುತ ಪೈಪೋಟಿ, ಕೆಲಜನ ಸ್ವಾಮ್ಯದಲ್ಲಿ ಉದ್ಯಮ ಘಟಕಗಳು ಹೇಗೆ ವರ್ತಿಸುತ್ತವೆ. ಅಂದ್ರೆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂದ್ರೆ ಏನು, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿನೇ ಏನಂತ ಹೇಳ್ತೇವೆ, ಇತರ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬರ್ತಕ್ಕಂಥವು ಸ್ವಾಮ್ಯಯುತ ಪೈಪೋಟಿ, ಕೆಲಜನ ಸ್ವಾಮ್ಯ ಹಾಗೂ ದ್ವಿಜನ ಸ್ವಾಮ್ಯ. ಅದನ್ನೆಲ್ಲವುಗಳನ್ನ ಈ ಅಧ್ಯಾಯ ಕಲಿಯುವಾಗ ನಾವು ಕಲಿತೇವೆ. ಸೊ when we are comparing the first PUC to second PUC, it is mainly represented to mixture of both problematic and theoretical knowledge. ಅಂದ್ರೆ ನಾವು ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ಅರ್ಥಶಾಸ್ತ್ರವನ್ನ ಹೋಲಿಸಿದಾಗ ಇಲ್ಲಿ ಲೆಕ್ಕಾಚಾರ ಮತ್ತು ಥಿಯರಾಟಿಕಲ್ ನಾಲೆಜ್ ಅಂತಂದ್ರೆ ಏನಂತ ಹೇಳ್ತೀವಿ ಅಂತ ವಿವರಣೆಗಳು ಒಟ್ಟಾರೆಯಾಗಿ ಬರ್ತಿರ್ತಾವ. ಅಂದ್ರೆ ಪ್ರಥಮ ವರ್ಷದಲ್ಲಿ ಬರುವ ಹಾಗೆ ಸ್ಟ್ಯಾಟಿಸ್ಟಿಕಲ್ ಪಾರ್ಟ್ ಒಂದ್ ಕಡೆ ಮತ್ತು ಥಿಯರಾಟಿಕಲ್ ಪಾರ್ಟ್ ಒಂದ್ ಕಡೆ ಬರೋದಿಲ್ಲ. ಇಲ್ಲಿ ಎರಡೂ ಅಧ್ಯಾಯದೊಳಗನೆ ಇರ್ತಾವು. ಕೆಲವೊಂದು ಬಾರಿ ಲೆಕ್ಕಾಚಾರ ಮಾಡಿ ತೋರಿಸಿದ್ರೆ, ಕೆಲವೊಂದು ಬಾರಿ ನಾವು ರೇಖಾತ್ಮಕವಾಗಿ ನಿರೂಪಿಸ್ತಾ ಹೋಗ್ತೀವಿ. ಅಂಡ್ ದ ಸೆಕೆಂಡ್ PUC ಎಕನಾಮಿಕ್ಸ್ ಗಿವ್ಸ್ ದ ನಾಲೆಜ್ ಆಫ್ ಬೋತ್ ಥಿಯರಾಟಿಕಲ್, ಪ್ರಾಬ್ಲಮೆಟಿಕಲ್ ಅಂಡ್ ಡೈಗ್ರಾಮೆಟಿಕಲ್. ಅಂದ್ರೆ ನಾವು ಸಂಪೂರ್ಣವಾಗಿ ದ್ವಿತೀಯ PUC ಅನ್ನ ನೋಡಿದಾಗ ಇದು ಸಂಪೂರ್ಣವಾಗಿ ನಮಗ ಏನ್ ಕಲಿಸಿಕೊಡ್ತೈತಿ ಅಂತ ಹೇಳ್ತಾನ ಅಂತಂದ್ರೆ, ವಿಷಯ ವಿವರಣೆನೂ ಗೊತ್ತಾಗ್ತದ, ಲೆಕ್ಕಾಚಾರ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗ್ತೈತಿ, ಮತ್ತು ರೇಖಾತ್ಮಕ ನಿರೂಪಣೆಗಳು ಹೇಗದವ ಅನ್ನುವಂಥದ್ದು ಸಹ ನಮಗಿಲ್ಲಿ ಕಲಿಸಿಕೊಡ್ತೈತಿ. ಅಂಡ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಈಸಿಯೆಸ್ಟ್ ಎಕನಾಮಿಕ್. ಅಂದ್ರೆ ನಿಮ್ಮ ಪ್ರಥಮ ವರ್ಷಕ್ಕೆ ಹೋಲಿಸಿದರೆ ದ್ವಿತೀಯ ವರ್ಷದ ಅರ್ಥಶಾಸ್ತ್ರ ಏನೈತಿ ಬಹಳಷ್ಟು ಸರಳೀಕೃತ ಐತಿ ಅಂತ ನಾವು ಹೇಳ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು.